ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ಬ್ಲೌಸ್ ಕಟ್ಟಿಂಗ್ ಇರುತ್ತೆ ನೋಡಿ. ಸಾದಾ ಬ್ಲೌಸ್ ಕಟ್ಟಿಂಗ್ 46 ಇಂಚಿನ ಬ್ಲೌಸ್ ಕಟ್ಟಿಂಗ್ ಇರುತ್ತೆ. ಯಾವ ರೀತಿ ಕಟ್ಟಿಂಗ್ ಮಾಡುವಂಥ ಮೆಥಡ್ನಲ್ಲಿ ನಿಮಗೆ ಹೇಳ್ಕೊಟ್ಟಿರ್ತೀನಿ. ಪ್ರತಿಯೊಂದು ಬಗಲ ಮತ್ತು ಶೋಲ್ಡ್ರ, ಪ್ರತಿಯೊಂದು ಮೈಯಾಗ ಅರಿಬಿ ಎಷ್ಟು ತೊಗೋಬೇಕು ಪ್ರತಿಯೊಂದು ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ. ಈ ಥರ ನೋಡಿ, ಅರಿಬಿ ಇದನ್ನು ಹಿಂಗೆ ಫೋಲ್ಡ್ ಮಾಡಿದ್ದೀನಿ. ಈಗ ನಾವು ಆತೆ ಬ್ಲೌಸ್ ಇರುತ್ತಲ್ಲ, ಆತೆ ಬ್ಲೌಸ್ ಅಂತ ಯಾವ ರೀತಿ ಆತೆ ತೊಗೊಂಡು ಅನ್ನೋದು ಹೇಳ್ಕೊಡ್ತೀನಿ ನಿಮ್ಗೆ. ಇದು ನೋಡಿ ಪ್ರಿಂಟೆಡ್ ನೋಡ್ರಿ. ಇಲ್ಲೇ ಈ ಕಡೆ ಉಕ್ಷಿ ಮನಿ ಮಾಡಿರ್ತೀವಲ್ಲ, ಈ ಕಡೆ ಇದು ಎಕ್ಸ್ಟ್ರಾ ಪಟ್ಟಿ ಬಂದಿರ್ತೈತಿ, ಉಕ್ಷಿ ಪಟ್ಟಿ. ಈ ಕಡೆ ಆತೆ ತೊಗೋಬೇಡ್ರಿ, ಹೆಚ್ಚಿ ಬಂದ್ಬಿಡ್ತೈತೆ ಅರಿವಿ. ಈ ಕಡೆ ನಾವೇನು ಉಕ್ಷಿ ಹಚ್ಚಿರ್ತೀವಲ್ಲ ಮೈಯಾಗ, ಇಲ್ಲಿ ಆತೆ ತೊಗೊಂಡಿನಿ. ಕರೆಕ್ಟಾಗಿ ನಾನು ಹೇಳ್ಕೊಡ್ತೀನಿ ರೀ, ಬ್ಲೌಸ್ ಆತೆ ತೊಗೊಂಡು ಹೆಂಗೆ ಕಟಿಂಗ್ ಮಾಡೋದು ಅಂತೇಳಿ. ಇದು ಎಷ್ಟೈತೆ ನೋಡ್ಕೊರಿ. 11.5 ಇಂಚ್ ಐತೆ ನೋಡ್ರಿ ಮೈಯಾಗ. 11.5 ಇಂಚ್ ಇತ್ತಂದ್ರೆ ನಾವು ಇಲ್ಲಿ ಏನು ಅರಿಬಿ ಫೋಲ್ಡ್ ಮಾಡಿರ್ತೀವಲ್ಲ, ಇದು ಕರೆಕ್ಟಾಗಿ 11.5 ತೊಗೋಬೇಕು ನೋಡಿ. ಹೆಚ್ಚಿಗೆ ಆಗೈತೆ ಅರಿಬಿ ನೋಡ್ರಿ. ಇಲ್ಲೇ ಕರೆಕ್ಟಾಗಿ 11.5 ಇಂಚು ಆತೆ ತೊಗೋಬೇಕು. ಬೇಕಂದ್ರೆ ಮತ್ತು ಈಗ 11.5 ಪಾರ ಇಲ್ಲಿ ಒಂದು ಇಲ್ಲಿಗೆ 3 ಸಲ ಆತೆ ತೊಗೊಂಡ್ಬಿಡ್ಬೇಕು. ಇದನ್ನು ಇಲ್ಲಿ 11.5 ಐತಿ. ಇವಾಗ ಇಲ್ಲಿ ಅರಿವಿ ಕಮ್ಮಿ ಐತೆ ನೋಡಿ, ಕರೆಕ್ಟ್ 11.5 ಐತಿ. ಇಲ್ಲಿನ ಸ್ವಲ್ಪ ನಡ್ಬೇಕು ತೊಗೋಬೇಕು. ಅರಿವಿ ಕಮ್ಮಿ ಹೆಚ್ಚಾಗಿರ್ತೈತೆ ತೊಗೊಂಡು ಇದನ್ನು ನಾನು ಇವಾಗ ಏನು ಮಾಡ್ತೀನಿ ಅಂದ್ರೆ ಈ ಥರ ಫೋಲ್ಡ್ ಮಾಡ್ಕೊತ ನೋಡಿ. ಇದು ಯಾವತ್ತಿದ್ರು ನಾವು ಮುಂದೆ ಆಗತ್ತೆ ನೋಡಿ. ಅರಿವಿ ಇದು ಫೋಲ್ಡ್ ಮಾಡ್ಕೊಂಡಲ್ಲ, ಇದು ಕಟ್ ಮಾಡೋದು ಆ ಸೈಡ್ ಆಗಬೇಕು. ಏನು ನಾವು ಕೊಳ್ಳು ಮಾರ್ಕ್ ಮಾಡ್ಕೊತೀವಲ್ಲ, ಇದು ನಮ್ಮ ಮುಂದೆ ಆಗ್ಬೇಕು ನೋಡಿ. ಮುಂದಾದ್ರೇ ಬೆಸ್ಟ್ ನೋಡಿ ಕಟಿಂಗ್ ಮಾಡೋಕ್ಕೆ. ಇದು ನೋಡ್ಕೊಂಡು ಹಾಕ್ಕೊಂಡ್ಕೇಳಿ ಇನ್ನೊಮ್ಮೆ ಆತೆ ತೊಗೊಂಡ್ಬೇಡಿ. ಕರೆಕ್ಟ್ ಐತೆ ನೋಡಿ ಆತೆ. ಇವಾಗ ಏನು ಆತೆ ತೊಗೋಬೇಕಂದ್ರೆ ನರಿಬಿ ಕಟಿಂಗ್ ಮಾಡ್ಕೊಂಬಿಡಿ, ಇದನ್ನು ಕತ್ತಿಸ್ಕೊಂಬಿಡಿ. ಈ ನರಿಬಿ ಕಟ್ ಮಾಡ್ಕೊಂಡ್ರೆ ತೋಳಿ ಬರುತ್ತೆ ನೋಡಿ. ಇದು ಇದಿಷ್ಟು ಅರಿವಾಗ ತೋಳಿಗೆ ಮತ್ತು ಎಕ್ಸ್ಟ್ರಾ ಏನು ಬೇಕಾದ್ರೆ ಮಾಡ್ಕೊಂಡ್ರಿ. ಇವಾಗ ಈ ಥರ ಕಟ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ. ಇವಾಗ ಏನು ಆತೆ ತೊಗೊಂಡ್ರೆ ತೋರಿಸ್ತೀವಿ ನಿಮ್ಗೆ. ಇವಾಗ ನಾವು ಮೈಯಾಗ ಆತೆ ತೊಗೊಂಡು ಅರಿಬಿ ಹೊಡಿಸ್ಕೊಂಡಿವಿ. ಇವಾಗ ಉದ್ದ ಮುಂಬಾಗಿನ ಉದ್ದ, ಇದು ಮುಂಬಾಗಿನ ಉದ್ದ 14.5 ಐತ್ರಿ. ನಾವು 15.5 ಇಟ್ಕೋಬೇಕು ನೋಡಿ. ಇದು ಪ್ರಿಂಟೆಸ್ ಬ್ಲೌಸ್ ಅಂತಲ್ಲ, ಆ ಥರ ಐತ್ರಿ. ಅದು ಕರೆಕ್ಟಾಗಿ ಬಂದಿಲ್ಲ ನೋಡಿ. ಇಷ್ಟು ಇದು ಕ್ರಾಸ್ ಬಂದೈತೆ. ನಾವು ಸ್ವಲ್ಪ ಹಿಂಗೆ ಬರಬೇಕಾಗಿತ್ತು. ಇದು ಹೊಲ್ದಾರಿ ಹಂಗೆ. ಆವಾಗ ಮುಂಭಾಗ ತೊಗೊಂಡಿಂದ ಹಿಂಭಾಗ ಆತೆ ತೊಗೋಬೇಕು ನೋಡಿ. ಹಿಂಭಾಗನ 14 ಇಂಚ್ ಐತ್ರಿ. ಎಕ್ಸ್ಟ್ರಾ 2 ಇಂಚ್ ತೊಗೋತೀನಿ ನಾನು ಸ್ವಂತ ಪಟ್ಟಿ ಮಾಡ್ಸಾಕ. ಇದು ಅಸ್ತ್ರ ಐತ್ರಿ, ಒಳಗೆ ಮಾಡಿ ನೋಡಿ. ಇವಾಗ ಮುಂಭಾಗ 16 ಇಂಚ್ ಐತಿ. ಮುಂಭಾಗ ಎಕ್ಸ್ಟ್ರಾ ಐತೆ ನೋಡಿ. 1 ಇಂಚ್ ಇಟ್ಕೊಂಡು ಎಕ್ಸ್ಟ್ರಾ ಕಟ್ ಮಾಡಬೇಕು. ಇಷ್ಟು ಕಟ್ ಮಾಡ್ಕೋಬೇಕ್ರಿ. ನಾನು ಟೀಚಿಂಗ್ ಮಾಡೋಕೆ ಕಟ್ ಮಾಡ್ಕೊತೀನಿ. ನಿಮಗೆ ಹೀಗೆ ಕಟ್ ಮಾಡ್ಕೋಬೇಕಂದ್ರೆ 2 ಸವಾ ತೊಗೊಂಡು ಕಟ್ ಮಾಡ್ಕೊಂಬಿಡ್ರಿ. ಆಮೇಲೆ ನೀವು ಅರಿವಿ ಹಚ್ಕೋಬೇಕಾಗುತ್ತೆ ನೋಡಿ. ಸವಾ ಕಟ್ ಮಾಡ್ಕೊಂಡ್ರೆ ಇವಾಗ ನಾವೇನು ತೊಗೋಬೇಕಂದ್ರೆ ಕೊಳ್ಳು, ಮುಂಭಾಗ ಹಿಂದಿನ ಕೊಳ್ಳು, ಶೋಲ್ಡ್ರು, ಬಗಲ ಆತೆ ತೊಗೊಂಡ್ಬಿಟ್ಟು ಅಂದ್ರೆ ಕರೆಕ್ಟ್ ಬ್ಲೌಸ್ ಆತೆ ಸಿಕ್ಬಿಡುತ್ತೆ ನೋಡಿ. ಇವಾಗ ಮುಂದಿನ ಭಾಗ ತೊಗೊಂಡ್ರಿ, ಮುಂಭಾಗ ಮುಂದಿನ ಕೊರಳು. ಮುಂದಿನ ಕೊಳ್ಳು ಕರೆಕ್ಟಾಗಿ ನೋಡಿ 7 ಇಂಚ್ ಐತ್ರಿ.
ಅರ್ಧ ಇಂಚ್ 7.5 ಇಂಚ್ ಇಟ್ಕೋಬೇಕು ನಾವು. ಅರ್ಧ ಇಂಚ್ ಹೊಲಿಯ ಹೋಗುತ್ತಾ 7 ಇಂಚ್ ಐತಿ 7.5 ಇಂಚ್ ಇಟ್ಕೋಬೇಕು ನೋಡಿ. ಮುಂದಿನ ಕೊಳ್ಳು ಕರೆಕ್ಟಾಗಿ ನೋಡಿ ಕರೆಕ್ಟ್ ಆತೆ ಬಂತು. ಮಾರ್ಕ್ ಹಾಕಿ ತೋರಿಸಿನಿ. ಹಿಂದಿನ ಕೊಳ್ಳು ಕರೆಕ್ಟಾಗಿ 9 ಇಂಚ್ ಐತಿ. 9 ಇಂಚ್ ಐತಿ. 9 ಇಟ್ಕೋಬೇಕು ನೋಡಿ ನಾವು. ಕರೆಕ್ಟ್ ಆತೆ ಗೊತ್ತಾಗುತ್ತೆ. ಇವಾಗ ಹೊಳ ಇಟ್ಕೊಂಬರೋಣ. ಇವಾಗ ನಾವು ಶೋಲ್ಡ್ರ್ ಎಟ್ಟೈತೆ ಅಂತ ನೋಡ್ಕೊಂಡು, ಶೋಲ್ಡ್ರು 2.5 ಇಂಚ್ ಐತೆ ನೋಡಿ. ಕರೆಕ್ಟ್ 2.5 ಇಂಚ್ ಐತೆ. 3 ಇಂಚ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಶೋಲ್ಡ್ರು. ಬಗ್ಲಾರ್ ಇಷ್ಟು ಅಂತ ನೋಡೋಣ್ರಿ. ನೀವು ಒಮ್ಮೆ ಆತೆ ತೊಗೊಂಡು ಬರೆದಿಟ್ಟುಕೊಂಡಾದರೂ ಕಟಿಂಗ್ ಮಾಡ್ಬೋದು ರೀ. ಒಮ್ಮೆ ಆತೆ ತೊಗೊಂಡು ಬರೆದಿಟ್ಟುಕೊಂಡ್ರೆ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ನಿಮಗೆ ಗೊತ್ತಾಗಲ್ಲ ಅಂಥೇಳಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ತೋರ್ಸಾಕತ್ತೀನಿ ನೋಡಿ. ಬಗಲ 8.5 ಇಂಚ್ ಬರುತ್ತೆ ನೋಡಿ. ಹಿಂಗೆ ನೋಡ್ಕೊಂಡಂಗಿದ್ರೆ 6 ಇಂಚ್ ಬರುತ್ತೆ ರೀ. ಕರೆಕ್ಟ್ 6 ಇಂಚ್ ಐತೆ ನೋಡಿ. ನೋಡ್ತಿರ್ಬೇಕು. ಕರೆಕ್ಟ್ 6 ಇಂಚ್ ಐತೆ. ಬಾಡಿ ಇಲ್ಲೇ ಟೋಟಲಾಗಿ ನಾವು 5.5 ಇಂಚ್ ಇಟ್ಕೋಬೇಕು ನೋಡಿ. 5.5 ಇಂಚ್ ಇಟ್ಕೊಂಡು ಈ ಕಡೆ 6 ಇಂಚು ಶೋಲ್ಡ್ರ್ ಹಾಕೋಬೇಕು ನೋಡಿ. ನಾನು ಆಮೇಲೆ ಜಂಪರ್ ಹಾಕಿ ಇಟ್ಟು ತೋರಿಸ್ತೀನಿ ರೀ ಯಾವ ರೀತಿ ಅಂತೇಳಿ. ಇಲ್ಲಿ ಹಾಕೊಂಡು ಇಲ್ಲೇ 1.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 10 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು 2 ಇಂಚು ಎಕ್ಸ್ಟ್ರಾ ಅರಿವಿ ನೋಡಿ. ಇದು ಮೈಯಾಗ 10 ಇಂಚ್ ಐತ್ರಿ ಅವ್ರು. ಇವಾಗ ಇಲ್ಲಿಂದ ಹಿಡಿದು ಮಾರ್ಕ್ ಮಾಡ್ಕೊಂಡು ನೋಡಿ. ಮುಂಭಾಗ 1 ಇಂಚ್ ತೊಗೋಬೇಕು ರೀ. ಇದು 1.5 ಇಂಚು. ಇದು 1.5 ಇಂಚಿ ಮಾರ್ಕ್ ಹಾಕ್ಕೊಂಡಿನಿ. ಇದು 1 ಇಂಚಿ ಮಾರ್ಕ್ ಹಾಕ್ಕೊಂಡಿನಿ ರೀ. ಇಲ್ಲಿನಿಂದ ಇಲ್ಲಿಗೆ 6 ಇಂಚು. ಈ ಕಡೆ ಇಲ್ಲಿನಿಂದ ಇಲ್ಲಿಗೆ 10 ಇಂಚ್ ಐತೆ ನೋಡಿ. 2 ಇಂಚು ಮೈಯಾಗ ಅರಿವಿ ನೋಡಿ 2 ಇಂಚು. ಇವಾಗ ನಾವೇನು ಮಾಡೋಣ ಅಂದ್ರೆ ಬಗಲ್ ಇರ್ತಲ್ರಿ, ಇದನ್ನ ಈ ಥರ ಶೋಲ್ಡ್ರಿಗೆ ಜಂಪ್ ಮಾಡಿ ಇಟ್ಕೊಂಡು ನೋಡಿ. ಕರೆಕ್ಟ್ ಬಂತು ನೋಡಿ. ಇಲ್ಲಿ ಕರೆಕ್ಟ್ ನಾವು ಅಳತೆ ಹಾಕ್ಕೊಂಡ್ವಿ ಅಂದ್ರೆ ಕರೆಕ್ಟ್ ಶೋಲ್ಡ್ರಿಗೆ ಹಚ್ಚಿ ಕರೆಕ್ಟ್ ಬರುತ್ತೆ ನೋಡಿ. ಬೇಕಾದ್ರೆ ನೀವು ತೋರಿಸ್ತೀನಿ ನನಗೆ. ಈಗ ರೀ ಈಗ ಶೋಲ್ಡ್ರಿಗೆ ಇಲ್ಲಿಗೆ ಕರೆಕ್ಟಾಗಿ ಬಂತು ನೋಡಿ. ಕರೆಕ್ಟಾಗಿ ಬರುತ್ತೆ ರೀ ಶೋಲ್ಡ್ರಿಗೆ. ಅದು
ನಾವು ಕರೆಕ್ಟ್ ಮಾರ್ಕ್ ಹಾಕೊಂಡ್ರೆ ಕರೆಕ್ಟ್ ಬರ್ತೀವಿ. ಇವಾಗ ಏನು ಮಾಡಂದ್ರೆ ಇಲ್ಲಿ ನಾವು 5.5 ಇಂಚ್ ಇಟ್ಕೊಂಡಿದ್ವಲ್ಲ, ಇದ್ರಾಗ 2.25 ಇಂಚ್ ಕೊಳ್ಳಿ ಮಾರ್ಕ್ ಮಾಡ್ಕೊಂಡಿದ್ವಿ. ಇನ್ನೂ ಡೀಪ್ ಬೇಕಂದ್ರೆ 2.5 ತೊಗೊಳ್ರಿ. ನೀವು ಡೀಪ್ ಬೇಕಂದ್ರೆ, ನಮ್ಗೆ ಅಷ್ಟೇನು ಡೀಪ್ ಬೇಡ ಅಂತೇಳಿ 2.25 ತೊಗೊಂಡಿನಿ. 2.5ಗೆ ಸ್ವಲ್ಪ ಕಮ್ಮಿ ತೊಗೊಂಡಿನಿ. ಮುಂದಿನ ಕೊಳ್ಳು 7.5. ನಾವೇನು 7 ಇಂಚ್ ಐತ್ರಿ, ಶೋಲ್ಡ್ರದ ಅರ್ಧ ಇಂಚ್ ಹೋಗಿ ಶೋಲ್ಡ್ರ್ ಬಿಟ್ಟು ಅರ್ಧ ಇಂಚಿಗೆ ಬಿಟ್ಟು ಅಂದ್ರೆ ಕರೆಕ್ಟಾಗಿ 7 ಇಂಚೇ ಬರುತ್ತೆ ನೋಡಿ. ಇದನ್ನು ಕೂಡ ಮಾರ್ಕ್ ಹಾಕ್ಕೊಡಿ. ನೀವು ಸ್ಕೇಲಿಂದ ಮಾರ್ಕ್ ಹಾಕ್ಕೊಂಡ್ರೆ ಹಾಕ್ಕೊತಿರ್ಬೇಕು ನೋಡಿ. ಇಲ್ಲಿ 2.25 ಆಯಿತು. ಇಲ್ಲೇ ಒಂದು ರೌಂಡ್ ಶೇಪ್ ಕೊಟ್ಬಿಡಿ. ಅವ್ರದ್ದು ಹೆಂಗಿರುತ್ತೆ ಹಂಗೆ ಶೇಪ್ ಕೊಡ್ರಿ. ಇಲ್ಲಿನೂ ಅದೇ ತೊಗೊಂಡು ಏನಿರ್ತೈತೆ ನೋಡಿ, 3.5 ಇಂಚ್ ಬಂತು. ಇಲ್ಲಿ 3.25 ಬಂತು. ಇಲ್ಲಿ ಎಷ್ಟೈತೆ ನೋಡಿ, ಇಲ್ಲಿಗೆ ಅಲ್ಲಿಗೆ ಕರೆಕ್ಟಾಗಿ ಇಲ್ಲೇ ಹತ್ತೆ ಕರೆಕ್ಟ್ ಇರಬೇಕು ನೋಡಿ. ಹಂಗಂದ್ರೆ ಬ್ಲೌಸು ಕರೆಕ್ಟಾಗಿ ಕುದುರ್ತಾರೆ. ಇವಾಗ ಇದಿಷ್ಟು ಆಗಿಂದ ಕ್ರಾಸ್ ಪಟ್ಟಿ ನೋಡಿ, 3.5 ಇಂಚು ಕ್ರಾಸ್ ಪಟ್ಟಿ ಇಟ್ಕೋಬೇಕು ರೀ. 3.5 ಇಂಚು ಈ ಕಡೆ 2.5 ಇಂಚ್ ಬರುತ್ತೆ ನೋಡಿ. ಇದನ್ನು ಈ ಥರ ಕ್ರಾಸಾಗಿ ಹಾಕೋಬೇಕು ನೋಡಿ. ಇವಾಗ ನಮ್ಮ ಮೈಯಾಗ ಅರಿಬಿ ಎಷ್ಟೈತೆ ಎಷ್ಟಿಲ್ಲ ಅಂತ ನೋಡ್ಕೋಬೇಕ್ರಿ. ನೋಡಿ ಕರೆಕ್ಟಾಗಿ ಮೈಯಾಗ ಅರಿಬಿ ಮುಂದಿನ ಡಾಟ್ಸು 3.5 ಇಂಚಿಗೆ ಮಾರ್ಕ್ ಹಾಕೋಬೇಕು ನೋಡಿ. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು. ಈ ಥರ ಡಾಟ್ ಹಾಕೊಂಡ್ರೆ ಇದು ಮುಂದಿನ ಡಾಚ್ ಬರುತ್ತೆ ರೀ. ಇವಾಗ ನೋಡಿ ಇದನ್ನ ಇಷ್ಟು ಹಿಡ್ಕೊಂಡ್ಬಿಟ್ಟು ಅಂದ್ರೆ ಇಲ್ಲಿ ಮಾರ್ಕ್ ಹಾಕೋಲಿಕ್ಕೂ ಶೋಲ್ಡ್ರು ಎರಡು ಸವ ತೊಗೊಂಡು ಡಾಚ್ ಹಿಡ್ಕೊಂಡ್ಬಿಟ್ರು ಕರೆಕ್ಟ್ ಬರುತ್ತೆ ನೋಡಿ. ನಾ ಮಾರ್ಕ್ ಹಾಕಿದಕ್ಕೆ ಅದಕ್ಕೆ ಹೊಲಿವತ್ನಾಗ ಈ ಥರ ಶೋಲ್ಡ್ರು ನೋಡಿ ಕರೆಕ್ಟ್ ಬರುತ್ತೆ. ಶೋಲ್ಡ್ರು ನಾವೇನು ಭಾಳ ಹಿಂಗೆ ಮಾರ್ಕ್ ಹಾಕೊಳ್ಳೋಣ, ಟಿಚ್ ಮಾಡಾಗ ಶೋಲ್ಡ್ರು ಸವ ಮಾಡಿ ಮಾರ್ಕ್ ಹಾಕೊಂಡ್ಬಿಡ್ತೀವಿ. ನಾವು ಸಾದಾ ಬ್ಲೌಸ್ ಸ್ಟಿಚಿಂಗ್ ಮಾಡಾಗ ಹೇಳಿ ನೋಡಿ. ನಿಮಗೆ ಬೇಕಂದ್ರೆ ಅವ್ರು ಡಾಚ್ ಎಷ್ಟಿರ್ತಾರೆ ನೋಡ್ಕೊಂಡು ಇಲ್ಲಿ ಇನ್ನೊಂದು ಡಾಚ್ ಹಾಕೋಬೇಕು ರೀ. ಇವಾಗ ಇದು ಸದ ಈ ಥರ ಹಾಕ್ಕೊಂಡ್ಬಿಟ್ಟು ಅಂದ್ರೆ ಪ್ರಿಂಟೆಡ್ ಬ್ಲೌಸ್ ಬರ್ತದೆ, ಅದಕ್ಕೆ ಅದೇ ತೊಗೋಬೇಕು ರೀ ನಾವು. ಇದೇನು ಡಾಚ್ ಇರುತ್ತಲ್ಲ, ಇದನ್ನ ಡಾಚ್ ಇದಿರಲ್ಲ, ಕಟ್ ಮಾಡೋದಿರಲ್ಲ. ಡಾಚ್ ತೊಗೊಂಡ್ಬಿಡೋಕ್ರಿ ಇಷ್ಟು ಡಾಚಿ. ಮತ್ತು ಈ ಥರ ಕಟಿಂಗ್ ಮಾಡ್ಕೊಂಡು ಈ ಥರ ಕಟಿಂಗ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಪ್ರಿಂಟೆಡ್ ಬ್ಲೌಸ್ ರೆಡಿ ಆಗಿರುತ್ತೆ ನೋಡಿ. ಇದೇ ಥರ ಆದ್ರೆ ಅದು ಒಂದು ಸ್ವಲ್ಪ ಮೆಥಡ್ ಬೇರೆ ಇರುತ್ತೆ ನೋಡಿ. ಇದು 46 ಸೈಜಿನ ಬ್ಲೌಸ್ ಅದಕ್ಕೆ ಅದು ಒಂದು ಸ್ವಲ್ಪ ಮೆಥಡ್ ಬೇರೆ ಬರುತ್ತೆ. ಮತ್ತು ಇಲ್ಲಿನೂ ಅದೇ ತೊಗೋಬೇಕು. ಅದಕ್ಕೆ ಪ್ರಿಂಟೆಡ್ ಬ್ಲೌಸಿಗೆ ಈಗ ನನ್ನ ಮಾರ್ಕ್ ಹಾಕಿ ನೋಡ್ರಿ ಕರೆಕ್ಟ್ ಪ್ರಿಂಟೆಡ್ ಬ್ಲೌಸ್ ಅನ್ನಂಗೆ ಕಟಿಂಗ್ ಕಾಣುತ್ರಿ ನೋಡ್ರಿ. ಇವಾಗ ನಾನು ಇಲ್ಲೇನೋ ಪ್ರಿಂಟೆಡ್ ಬ್ಲೌಸು ಕಟಿಂಗ್ ಮಾಡೋಕತ್ತಿಲ್ಲ, ಹಿಂಗಾಗಿ ನಿಮಗೆ ತೋರ್ಸಕ್ಕಂತ ತೋರಿಸಿದೆ. ಇದೊಂದು ಡಾಚು ಹಿಂಗೆ ತೊಗೋತೀನಿ, ಇದೊಂದು ಡಾಚ್ ಹಿಂಗೆ ತೊಗೋತೀನಿ. ಸೇಮ್ ಆತೆ ಹಂಗೆ ಬರುತ್ತೆ ನೋಡಿ. ಇವಾಗ ಇಲ್ಲೇ 3.25 ಇಂಚು, ಇಲ್ಲೇ 2.25 ಇಂಚು, ಟೋಟಲ್ ಇಲ್ಲಿಗೆ 5.5 ಇಂಚು ತೊಗೊಂಡಿನಿ. ಈ ಕಡೆ 6 ಇಂಚು, ಈ ಕಡೆ ಎಷ್ಟು ಇಂಚು ಹೋಯ್ತೈತ್ರಿ. ಈ ಕಡೆ ಇಲ್ಲಿಂದ ಟೋಟಲ್ 10 ಇಂಚ್ ಮೈಯಾಗ ಎಷ್ಟು ನೋಡ್ಕೊಂಡು ಮಾರ್ಕ್ ಹಾಕ್ಕೋಬೇಕು. ಇಲ್ಲಿಗೂ 6 ಇಂಚ್ ಇದ್ದಿರ್ಬೇಕು ರೀ. 4 ಇಂಚ್ ಐತೆ ನೋಡಿ ಇಲ್ಲಿಗೆ. ಈ ಕಡೆ 5.5. ಈ ಥರ ಪರ್ಫೆಕ್ಟ್ ಅಳತೆ ತೊಗೊಂಡು ಕಟಿಂಗ್ ಮಾಡಿದ್ರಂದ್ರೆ ನಿಮಗೆ ಕಟಿಂಗ್ ತ್ರಾಸೇ ಆಗಲ್ಲ ನೋಡಿ. ಬರೀ ಇವಾಗ ಕಟಿಂಗ್ ಮಾಡ್ಕೊಂಡು ಆಮೇಲೆ ಹಿಂದಿನ ನೆಕ್ ಯಾವ ಥರ ತಕ್ಕೊಂಡು ಅಂತ ನಿಮ್ಗೆ ತೋರಿಸ್ತೀನಿ. ಕರೆಕ್ಟಾಗಿ ಮೊದಲ ನೀವು ಕ್ರಾಸ್ ಪಟ್ಟಿ ತಕ್ಕೊರಿ ನೋಡಿ. ಇವಾಗ ಕ್ರಾಸ್ ಪಟ್ಟಿ ತಕ್ಕೊಂಡು ನಾವು ಇದನ್ನು ಕಟಿಂಗ್ ಮಾಡೋಣ. ಆಮೇಲೆ ಮುಂಭಾಗ ರೌಂಡ್ ಶೇಪ್ ಹೇಳ್ಯಾರು ನಮಗೆ, ರೌಂಡ್ ಶೇಪ ತಕ್ಕೋದು ನೋಡಿ. ನೀವು ಇನ್ನೂ ಡೀಪಾಗ ಬೇಕಂದ್ರೆ 2.5 ಇಂಚನ್ನು ಇಟ್ಕೋಬೋದು ರೀ.
ಇವಾಗ ಇದನ್ನು ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಇವಾಗ ಕಟ್ ಮಾಡ್ಕೊಂಬಿಡ್ರಿ. ಆಮೇಲೆ ಹಿಂದೆ ಮುಂದೆ ಆಗ್ತಾವು. ಇವಾಗ ಇವು 4 ಕಟಿಂಗ್ ಹಿಡಿದು ಇವಾಗ ಇದು 1.5 ಇಂಚಿಗೆನ ಕಟಿಂಗ್ ಮಾಡ್ಕೊಂಬಿಡ್ರಿ. ಆಮೇಲೆ ಇದು ಅರ್ಧ ಇಂಚು ಮುಂಭಾಗ ತಕ್ಕೋಬೇಕು ನೋಡಿ. ಎರಡು ಪದರ ಹಿಡಿದು ಕಟಿಂಗ್ ಮಾಡ್ಕೋಬೇಕು ರೀ. ಆಮೇಲೆ 2 ಪದರ ಹಿಡಿದು ಕಟಿಂಗ್ ಮಾಡ್ಕೋಬೇಕು. ಇವಾಗ ಮುಂಭಾಗ ರೆಡಿ ಆದವು ರೀ. ನಾವು ಇದನ್ನು ಕಟಿಂಗ್ ಮಾಡ್ಕೊಬೇಕು. ನೋಡಿ ಇವಾಗ ಮುಂಭಾಗ ರೆಡಿ ಅದು, ಹಿಂಭಾಗ ತಕ್ಕೊಳೋದು ಹೇಳ್ಕೊಡ್ತೀನಿ. ಹಿಂಭಾಗ ಏನಿತ್ತಂದ್ರೆ ನಮ್ಗೆ 9.5 ಇಂಚ್ ಬೇಕಾಗೈತೆ ರೀ. ಹಿಂಭಾಗ 9.5 ಇಂಚ್ ಇದು ಹಾಕ್ಕೊಂಡ್ವಲ್ಲ, ಅವು ಮಾರ್ಕ್ ಹಾಕ್ಕೊಂಡ್ವಲ್ಲ. ಇವಾಗ ಇದಿಷ್ಟು ಎಕ್ಸ್ಟ್ರಾ ಅರಿವು ನೋಡಿ. ನೀವು ಇವಾಗಾದರೂ ಇದು ಎಕ್ಸ್ಟ್ರಾ ಅರಿವು ತೊಗೊಂಡ್ಬಿಡ್ಬೇಕು ನೋಡಿ. ನೀವು ಇಲ್ಲಿಗೆ ಕಟ್ ಮಾಡ್ಕೊಂಡ್ರಿ ಅಂದ್ರೆ ಮತ್ತು ನೀವು ಇದು ಬೆನ್ಪಟ್ಟಿಗೆ ಟ್ಯಾಪಿ ಹಚ್ಕೊಂಡು ಮಡಚಬೇಕಾಗತ್ತೆ. ನೀವು ಇಲ್ಲಿ ಕಟ್ ಮಾಡ್ಕೊಲಿಕ್ಕಂದ್ರೆ ಆರಾಮಾಗಿ ಇಷ್ಟರ ಬೆನ್ಪಟ್ಟಿ ಮಡಚ್ಕೋಬಾರ್ದಂದ್ರೆ ಇಷ್ಟು ಅರಿಬೇರೆ ತೊಗೋಬೇಕು ನೋಡಿ. ಭಾಳ ಆಗಿರ್ತದೆ ಬೆನ್ಪಟ್ಟಿಗೆ. ಇಷ್ಟಾದ್ರೆ ಸಾಕು ಅರಿವಿ. ಇವತ್ತು ತೋರಿಸ್ತೀನಿ ತಡಿಲೆ. ಬೆನ್ಪಟ್ಟಿಗೆ ಇಷ್ಟಾದ್ರೆ ಸಾಕ್ರಿ. ಇದಿಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಬೇಕು. ನಾ ಟಿಚ್ ಮಾಡಾಗ ಕಟ್ ಮಾಡ್ಕೊತ ನೋಡಿ. ಇದನ್ನು ಏನು ಡಿಸೈನ್ ಇಲ್ಲ ಬ್ಲೌಸು. ಇದನ್ನು ರೌಂಡ್ ಶೇಪಾಗಿ ಕೊಡೋದು ನೋಡಿ. ಈ ಥರ ರೌಂಡ್ ಶೇಪ್ ಹಾಕ್ಕೊಂಡು ಹಿಂದಿನ ಬ್ಯಾಗ್ ಕಟ್ ಮಾಡೋದು ಈಜಿ ಐತೆ ನೋಡಿ. ಏನು ಇಲ್ಲಿ ಅಳತೆ ತೊಗೊಳೋದಿಲ್ಲ. ನೋಡ್ರಿ ಇಲ್ಲಿ ಹಿಂಭಾಗ ಮುಂಭಾಗ ರೆಡಿ ಆಯಿತು. ಇದನ್ನ ಇಟ್ಟು ಫೋಲ್ಡ್ ಮಾಡಿ ಇಟ್ಕೇರಿ. ಈ ಕಡೆ ಎಕ್ಸ್ಟ್ರಾ ನಾವೇನು ಮಾಡೋಣ ಅಂದ್ರೆ ಬಗಲ್ ಅರಿವಿ ತಕ್ಕೊಂಡಿರ್ತೀವಲ್ಲ, ಬಗಲ್ ಅರಿವ್ಯಾಗನೇ ಕ್ರಾಸ್ ಪಟ್ಟಿ ತಕ್ಕೊಂಡು ನೋಡಿ. ನೋಡಿ ಕ್ರಾಸ್ ಪಟ್ಟಿ ತಕ್ಕೊಂಡ್ರೆ ಇನ್ನೂ ಈಜಿ ಆಗ್ತದೆ. ಇದ್ರಾಗ ಕ್ರಾಸ್ ಪಟ್ಟಿ ತಕ್ಕೊಂಡ್ಬಿಟ್ಟು ಅಂದ್ರೆ ನಮಗೆ 4 ಕ್ರಾಸ್ ಪಟ್ಟಿ ಸಿಕ್ಬಿಡ್ತದೆ. ಇದ್ರಾಗ ಏನೈತೆ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ತಕ್ಕೋಬೇಕು. ಕೊಳ್ಳಿ ಅರಿವಾಗಿದ್ದು ನೋಡಿ. 2 ಮಾಡ್ಕೊಂಡ್ಬಿಟ್ರೆ ಸಾಕು. 2 ಇಂಚು ಕಾಜಿ ಪಟ್ಟಿ ಗುಂಡಿ ಪಟ್ಟಿ ನಮಗೆ ಸಿಕ್ಬಿಡ್ತದೆ ನೋಡಿ. ಇವಾಗ ಆತೆ ಬ್ಲೌಸು ಕಾಜಿ ಪಟ್ಟಿ ಏಟೈತೆ ನೋಡ್ಕೊಂಡು ಸಾಕು. ಎಕ್ಸ್ಟ್ರಾ ಒಂದು ಮಾಡ್ಸಾಕಾದ್ರೆ ಸಾಕು. ತೋಳಿನ ಅರಿವಿ 4 ಪದರಲ್ಲೇ ಹಾಕ್ಕೊಂಡೆ. ಎಷ್ಟೆಷ್ಟು ಐತೆ ಅಂತ ತೋಳ ಅಳತೆ ತೊಗೊರಿ. ಕರೆಕ್ಟಾಗಿ ಹಾಕ್ಕೊಂಡು 1.5 ಇಂಚ್ ತೋಳು ಅರಿವಿ ಮಡ್ಚಕ್ಕೆ ಇಟ್ಕೋಬೇಕು. ಬನ್ನಿ ತೋಳು ನೋಡಿ 10.5 ಇಂಚ್ ಅದ ನೋಡ್ಕೊಂಡಿನಿ. ನಿಮ್ಗೆ ಅಳತೆ ತೊಗೊಂಡು ಸಲುವಾಗ ತೋರ್ಸಾಕತ್ತೀನಿ. 10.5 ಇಂಚ್ ಅದ ನೋಡಿ ತೋಳುಗಳು. 10 ಮುಕ್ಕಾಲು ಐತೆ. 10.5 ಇಂಚ್ ಇಟ್ಕೋತೀನಿ ರೀ. ಈಗ ಅರ್ಧ ಇಂಚ್ 1.5 ಇಂಚ್ ನಾನು ಮುಂದೆ ಮಡ್ಚಕ್ಕೆ ತಗೊಂಡಿನಿ. ಇವಾಗ ಇಲ್ಲೇ 10.5 ಇಂಚ್ ಇಟ್ಕೋತೀನಿ. 10.5 ಇಂಚ್ ಇಟ್ಕೊಂಡು ಈ ಕಡೆ ಅವ್ರಿಗೆ ಎಷ್ಟೈತಿ ನೋಡ್ಕೋಬೇಕು. ತೋಳಿನ ಇಲ್ಲಿಕ್ಕಂದ್ರೆ 2 ಇಂಚ್ ಕಡಿದು ಇಟ್ಕೋಬೋದು ನೋಡಿ. ಹಂಗೂ ಇಟ್ಕೋಬೋದು, ಹಿಂಗೆ ಮಾಡ್ಕೋಬೋದು ನೋಡಿ. ಇದು 6.5 ಐತೆ. 10.5 1 2 ಇಂಚ್ ಕಡಿದ್ರೆ 8.5 ಬರುತ್ತೆ. ಅದು 6.5 ಐತೆ ನೋಡಿ. ನೀವು 7.5 ಹೊಲಿಯಾಗ ಹೋಗಿ ಹರಿಯಾಗ ಬರುತ್ತೆ. ಇವಾಗ
ಮಾರ್ಕ್ ಹಾಕೋಣ. ಈ ರೀತಿ ಶೇಪು ಕರೆಕ್ಟಾಗಿ ಹಾಕೋಬೇಕು ನೋಡಿ. ಇವಾಗ ಇಲ್ಲಿಂದ ಇಲ್ಲಿ ಎಷ್ಟು ಅರಿವೈತೆ 8:15 ಬೇಕಾಗಿತ್ತು ನಮ್ಗೆ, 8:45 ಬಂದೈತೆ. ಹಂಗೆ ಏನಾದ್ರು ಟ್ಯಾಗ್ ಬರಂಗಿದ್ರೆ ಹಚ್ಕೋಬೇಕು ನೋಡಿ. ನೋಡಿರಿ ಈ ಥರ ನಾವು ಕಟಿಂಗ್ ಮಾಡಿಕೊಡ್ಬೇಕು ನೋಡಿ. ಇವಾಗ ಮುಂಭಾಗ 1/2 ಇಂಚು ತಕ್ಕೋಬೇಕ್ರಿ. ಇಲ್ಲೇ 3 ಇಂಚ್ ಗ್ಯಾಪ್ ಇರಬೇಕು ನೋಡಿ, ಅದಕ್ಕೆ ಇಲ್ಲಿಗೆ ಒಳಸಿದ್ದೀನಿ ನಾನು. ಇಲ್ಲಿ ಒಂದು ಖರ್ಚು ಹಾಕ್ಕೊಂಬಿಡ್ರಿ. ನಾವು ಮುಂದೆ ಕರ್ಜಿ ಪಟ್ಟಿ ಗುಂಡಿ ಪಟ್ಟಿ ಮಚ್ಚಾಕ ತೊಗೊಂಡು ರೆಡಿ ಆಯಿತು. ಇವಾಗ ಕ್ರಾಸ್ ಪಟ್ಟಿ ಗುಂಡಿ ಪಟ್ಟಿ ರೆಡಿ ಆಗ್ಯಾವು. ಈ ಕಡೆ ಇದು ಬ್ಲೌಸ್ ತೊಗೊಂಡು ರೆಡಿ ಆಯಿತು. ಪರ್ಫೆಕ್ಟಾಗಿ ಬ್ಲೌಸ್ ಕಟಿಂಗ್ ಮುಗೀತು ನೋಡಿ. ಈ ಥರ ಈಜಿ ಮೆಥಡ್ನಾಗ ನೀವು ಮನೆಯಲ್ಲೇ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನಿಮ್ಮ ಬ್ಲೌಸು ನೀವು ಹೊಲ್ಕೊಂಡ್ರಂದ್ರೆ ತುಂಬ ಖುಷಿ ಆಗುತ್ತೆ ನೋಡಿ. ಬರೀ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.